ಇತ ಸೆಂಟ್ರಲ್ ಜೈಲಿನಿಂದ ರನ್ಯಾರಾವ್ ಡಿಆರ್ಐ ಎಡಿಜಿಪಿಗೆ ಪತ್ರವನ್ನ ಬರೆದಿದ್ದಾರೆ. ನಾನು ಅಮಾಯಕಿ, ಅಧಿಕಾರಿಗಳ ತಪ್ಪು ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. 14 kg ಚಿನ್ನ ಕಳ್ಳಸಾಗಾಟದ ಕೇಸ್ ಇದೆಯಲ್ಲ, ಇದು ಸುಳ್ಳು ಕೇಸ್. ನನ್ನ ಮೇಲೆ ಸುಮ್ಮನೆ ಕೇಸ್ ದಾಖಲು ಮಾಡಿದ್ದಾರೆ. ಅಧಿಕಾರಿಗಳು ಮಾತನಾಡೋಕ್ಕೆ ಯಾವ ಅವಕಾಶವನ್ನು ಕೊಟ್ಟಿಲ್ಲ. 5ರಿಂದ 15 ಸಲ ನನ್ನ ಮೇಲೆ ಅಧಿಕಾರಿಗಳಿಂದ ಹಲ್ಲೆ ಆಗಿದೆ. ಅಧಿಕಾರಿಗಳು ನನಗೆ ಹೊಡೆದಿದ್ದಕ್ಕೆ ಒಂದು ಸಣ್ಣ ಕಾರಣವನ್ನು ಕೂಡ ನೀಡಿಲ್ಲ. ನನಗೆ ಹೊಡೆದ ಅಧಿಕಾರಿಯನ್ನು ನಾನು ಗುರುತಿಸುವೆ. ಹೊಡೆದು ಸ್ಟೇಟ್ಮೆಂಟ್ಗೆ ಸಹಿ ಮಾಡಿಸ್ಕೊಂಡಿದ್ದಾರೆ. ನನಗೆ ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ದಾರೆ. 40 ವೈಟ್ ಪೇಪರ್ ಮೇಲೆ ಸಹಿ ಮಾಡಿಸ್ಕೊಂಡಿದ್ದಾರೆ. ಕೋರ್ಟ್ಗೆ ಹಾಜರು ಮುನ್ನ ನಿದ್ದೆ ಮಾಡೋಕ್ಕೂ ಕೂಡ ಬಿಟ್ಟಿಲ್ಲ. ತಪ್ಪು ಇಲ್ದಿದ್ರು ಇಲ್ಲಿ ನನ್ನ ಮೇಲೆ ಸುಮ್ಮನೆ ತಪ್ಪು ಹೊರಿಸಿದ್ದಾರೆ ಅಂತೇಳಿ ರನ್ಯಾರಾವ್ ಮಾಡಿರುವಂಥ ಆರೋಪ ಇದು. ಗಮನಿಸ್ತಾ ಹೋಗೋದಾದರೆ ರನ್ಯಾರಾವ್ ತನಿಖೆ ಮುಂದುವರೆದಿದೆ. ಇತ್ತ ಡಿಆರ್ಐ ಎಡಿಜಿಪಿಗೆ ರನ್ಯಾರಾವ್ ಪತ್ರವನ್ನು ಬರೆದಿರೋದು. ನಾನು ಅಮಾಯಕಿ, ಅಧಿಕಾರಿಗಳ ತಪ್ಪು ಅಂತೇಳಿ ಇಲ್ಲಿ ರನ್ಯಾ ಉಲ್ಲೇಖವನ್ನು ಮಾಡಿದ್ದಾರೆ. 14 kg ಚಿನ್ನ ಕಳ್ಳಸಾಗಾಟ ಇದು ಸುಳ್ಳು ಕೇಸ್. ಅಧಿಕಾರಿಗಳು ನನಗೆ ಯಾವುದೇ ರೀತಿಯಾಗಿ ಮಾತನಾಡೋಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. 10ರಿಂದ 15 ಸಲ ನನ್ನ ಮೇಲೆ ಅಧಿಕಾರಿಗಳು ಹಲ್ಲೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳು ಹೊಡೆದಿದ್ದಕ್ಕೆ ನನಗೆ ಸಣ್ಣ ಕಾರಣವನ್ನು ಕೂಡ ಕೊಟ್ಟಿಲ್ಲ ಎನ್ನುವುದಾಗಿ ರನ್ಯಾ ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.